ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸಿಡಿ ಕಿಚನ್ ಆ್ಯಂಡ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ನಾವು ಇಲ್ಲಿ ಬಂಗುಡೆ ಪುಲಿ ಮುಂಚಿ ಮಾಡ್ತಿದ್ದೇವೆ. ಸೊ ಅದಕ್ಕೆ ನಾವು ಇಲ್ಲಿ ಬಂಗುಡಿಯನ್ನು ತಗೊಂಡಿದ್ದೇವೆ, ನೋಡ್ಬೋದು. ಸೊ ಇದನ್ನೆಲ್ಲ ಕ್ಲೀನ್ ಮಾಡುವ ಈಗ. ಸೊ ಇಲ್ಲಿ ಅಮ್ಮ ಆಲ್ರೆಡಿ ಮಸಾಲ ತೆಗೆದಾಗಿದೆ ನಾನು ಬರುವಾಗ ವಿಡಿಯೋ ಮಾಡಲಿಕ್ಕಂತ. ಸೊ ಇದರಲ್ಲಿ ಒಂದು ಇಡೀ ನೀರುಳ್ಳಿ ಉಂಟು ಇದರಲ್ಲಿ. ಸೊ ಅದಾದಮೇಲೆ ಕೊತ್ತಂಬರಿ ಉಂಟು, ಸಾಸಿವೆ ಮತ್ತು ಸ್ವಲ್ಪ ಮೆಂತೆ, ಮತ್ತು ಹಾಗೆಯೇ ಅದರಲ್ಲಿ ಇದು ಬೆಳ್ಳುಳ್ಳಿ, ಈಗ ಕರಿಬೇವು ಕೂಡ ಹಾಕಿದ್ರು. ಸೊ ಮತ್ತು ಒಣಮೆಣಸು ಮತ್ತು ಶುಂಠಿ, ಮತ್ತು ಇಲ್ಲಿ ಗ್ರೀನ್ ಚಿಲ್ಲೀಸ್ ಕೂಡ ಈಗ ಹಾಕಿದ್ದಾರೆ, ಮತ್ತು ಸ್ವಲ್ಪ ಅರಶಿನ ಹುಡಿ, ಮತ್ತು ಹುಳಿಗೆ ಎಷ್ಟು ಬೇಕು ಅಷ್ಟು ಹುಳಿ ಹಾಕಿದರೆ ಆಯಿತು. ಸ್ವಲ್ಪ ಜೀರಿಗೆ. ಸೊ ಅದನ್ನೆಲ್ಲ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡಬೇಕು. ಸೊ ಈಗ ಇಲ್ಲಿ ನಾವು ಮಣ್ಣಿನ ಪಾತ್ರೆಯನ್ನು ತಗೊಂಡಿದ್ದೇವೆ. ಇದು ಒಳ್ಳೆಯದಾಗಿ ಬಿಸಿ ಆದಮೇಲೆ ಇದಕ್ಕೆ ನಾವಿಲ್ಲಿ ತೆಂಗಿನ ಎಣ್ಣೆಯನ್ನು ಹಾಕ್ತಿದ್ದೇವೆ. ನೀವು ಬೇರೆ ಎಣ್ಣೆ ಯೂಸ್ ಮಾಡ್ತೀರಾದರೆ ಅದನ್ನು ಹಾಕ್ಬೋದು. ಎಣ್ಣೆ ಬಿಸಿ ಆದಮೇಲೆ ನಾವು ಇದಕ್ಕೆ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಮತ್ತು ಸ್ವಲ್ಪ ನೀರುಳ್ಳಿ, ಬೆಳ್ಳುಳ್ಳಿ ಮತ್ತು ಕರಿಬೇವು ಸೊಪ್ಪನ್ನು ಹಾಕುವ. ಸೊ ನಿಮಗೆ ಇಲ್ಲಿ ಸ್ವಲ್ಪ ಎಲ್ಲೋ ಕಾಣ್ಬೋದು ನೀರುಳ್ಳಿ ಎಲ್ಲ. ಅದು ಆಗ ಮಸಾಲ ತೆಗಿಲಿಕ್ಕೆ ಯೂಸ್ ಮಾಡಿದ ಪ್ಲೇಟಲ್ಲೇ ಈಗ ಇದನ್ನು ಕೂಡ ಹಾಕಿದ್ದು ನೀರುಳ್ಳಿ ಎಲ್ಲ. ಸೊ ಇದನ್ನು ಈಗ ಒಳ್ಳೇದು ಮಾಡಿ ಫ್ರೈ ಮಾಡಬೇಕು. ಒಳ್ಳೆಯದಾಗಿ ಫ್ರೈ ಆದಮೇಲೆ ನಾವು ಇದಕ್ಕೆ ಮಸಾಲವನ್ನು ಹಾಕುವ. ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅದು ನಿಮಗೆ ಅಷ್ಟು ಮಾಡ್ಕೊಳ್ಬೋದು. ತುಂಬ ತೆಳುವಾಗಿ ಮಾಡಬೇಡಿ. ಇನ್ನು ಇದಕ್ಕೆ ಸ್ವಲ್ಪ ನೀರು ಹಾಕಿ ಎಷ್ಟು ಬೇಕಷ್ಟು, ಮತ್ತು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ.
ಒಳ್ಳೆಯದಾಗಿ ಕುದಿ ಬಂದ ಮೇಲೆ ಇದಕ್ಕೆ ನಾವು ಮೀನನ್ನು ಹಾಕುವ. ಲಾಸ್ಟಿಗೆ ಗಾರ್ನಿಷಿಂಗಿಗೆ ನಾವಿಲ್ಲಿ ಕರಿಬೇವು ಸೊಪ್ಪು ಹಾಕ್ತಿದ್ದೇವೆ. ಸೊ ರೆಡಿ ಆಗಿದೆ. ಈಗ ಇನ್ನು ಸ್ವಲ್ಪ ಕುದೀಲಿ. ಸೊ ಫೈನಲಿ ನಮ್ಮದು ಬಂಗುಡೆ ಪುಳಿ ಮುಂಚಿ ರೆಡಿಯಾಗಿದೆ. ಸೊ ನೋಡುವ, ಅಪ್ಪನಿಗೆ ಟೇಸ್ಟ್ ಮಾಡಲಿಕ್ಕೆ ಕೊಡುವ. ಸೊ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಟ್ರೈ ಮಾಡಿ. ಸೊ ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.